ಇನ್ನು 2016ರಲ್ಲಿ ಕಣ್ಮರೆಯಾಗಿದ್ದಂತಹ ವಿಮಾನವೊಂದು ನಾಪತ್ತೆಯಾಗಿತ್ತದು. ನಾಪತ್ತೆಯಾಗಿದ್ದಂತಹ ವಿಮಾನದ ಅವಶೇಷಗಳು ಈಗ ಪತ್ತೆಯಾಗಿವೆ. ಎರಡು 2016 ಜುಲೈ 22ನೇ ತಾರೀಕು ಒಂದು ವಿಮಾನ ಕಣ್ಮರೆಯಾಗುತ್ತೆ. ಅದರ ಬಗ್ಗೆ ಅದರ ವೇರಿಯಬಲ್ಸೇ ಗೊತ್ತಾಗಲ್ಲ ಇಲ್ಲಿ ತನಕ. 8 ವರ್ಷ ಆಗೋಯ್ತು. ಈಗ ಅದು ಚೆನ್ನೈ ವಾಯುನೆಲೆಯಿಂದ 310 ಕಿಲೋಮೀಟರ್ ದೂರದಲ್ಲಿ ಅದರ ಅವಶೇಷಗಳು ಪತ್ತೆಯಾಗಿದೆ ಅಂತ. ಈ ವಿಮಾನದಲ್ಲಿ ದಕ್ಷಿಣ ಕನ್ನಡ ಮೂಲದ ಏಕನಾಥ ಶೆಟ್ಟಿಯನ್ನವರು ಸೇರಿದಂತೆ ಒಟ್ಟು 29 ಜನರಿದ್ದಂತಹ ವಿಮಾನ 8 ವರ್ಷಗಳ ನಂತರ ಸಮುದ್ರದಲ್ಲಿ ಅವಶೇಷಗಳು ಪತ್ತೆಯಾಗಿದೆ. ನಾನು 2016 ಜುಲೈ 22ರಂದು ನಾನು ಶಾಲೆಯಲ್ಲಿ ಇರಬೇಕಾದ್ರೆ ಫೋನ್ ಕಾಲ್ ಬಂತು ಅಂಡಮಾನಿಂದ, ಹೀಗೆ ಟ್ರೈನ್ ಇದು ಲೈನ್ ಮಿಸ್ ಆಗಿದೆ ಫ್ಲೈಟು, ಹೀಗೆ ಏನು ಅಂತ ಹೇಳುವಾಗ ನಾನು ಸಡನ್ನಾಗಿ ಆಶ್ಚರ್ಯ ಆಯ್ತು ನನಗೆ. ಅವತ್ತು ಬೆಳಗ್ಗೆ 8ಗಂಟೆಗೆ ಅವರು ಹೋಗಬೇಕಾಗಿತ್ತು ಅಂಡಮಾನಿಗೆ. 8:30 ಫ್ಲೈಟು. ಒಂದು 3 ಗಂಟೆ ಹೊತ್ತಿಗೆ ನನಗೆ ಕಾಲ್ ಬಂತು, ಹೀಗೀಗೆ ವಿಷಯ ಏನು, ನೀವು ತಲೆಬಿಸಿ ಮಾಡ್ಕೊಳ್ಬೇಡಿ, ನಾವೆಲ್ಲ ಅದಕ್ಕೆ ವ್ಯವಸ್ಥೆ ಮಾಡ್ತಾ ಇದ್ದೇವೆ ಅಂತೆಲ್ಲ ಫೋನ್ ಕಾಲ್ ಬಂತು. ಆಗ ನಾನು ಮನೆಗೆ ಕಾಲ್ ಮಾಡಿದೆ. ನನ್ನ ಅಕ್ಕನ ಮಗ ಇದ್ದಾನೆ, ಹಾಗೆ ತಮ್ಮ ಅವರಿಗೆಲ್ಲ ಕಾಲ್ ಮಾಡುವಾಗ ಅವರು ಹೇಳಿದರು, ಹೌದಾ ಆಂಟಿ, ಮಧ್ಯಾಹ್ನ